ಹೇಳ್ರಿ, ನಾವು ಏನು ಮಾಡಬೇಕು? ನಿರಂತರವಾಗಿ ದೇವರ ಸಭೆಗಳಲ್ಲಿ ನಾವು ಇರುವಾಗ ಏನು ಮಾಡಬೇಕು? ಏನು ಮಾಡ್ಬೇಕ್ರಿ? ದೇವರ ವಾಕ್ಯಗಳನ್ನ ಕೇಳಬೇಕು, ದೇವರ ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಓ ಕರ್ತನೇ ನನ್ನನ್ನು ನೀ ನಡೆಸು ಸಂಪೂರ್ಣವಾಗಿ ಸ್ವಾಮಿ, ಇವತ್ತು ನನ್ನ ಜೀವಿತದಲ್ಲಿ ಬದಲಾವಣೆ ಮಾಡು ಅಂತ ಏನು ಹೇಳಬೇಕು? ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡು ಅಂತ ಹೇಳ್ತಾ ಇರಬೇಕು ನನ್ನ ಪ್ರಿಯರೇ. ಹಲ್ಲೆಲೂಯಾ. ಏನು ಹೇಳ್ತಾ ಇರಬೇಕು? ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡು. ಇವತ್ತು ನನ್ನ ಜೀವಿತ ನೀನು ಬದಲಾವಣೆ ಮಾಡ್ತೀಯಂತ ನಾವು ನಂಬುತ್ತೇವೆ ಸ್ವಾಮಿ. ಈ ಲೋಕ ನನಗೆ ಶಾಶ್ವತದ ಅಲ್ಲ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ಏನದರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಈ ದೇವರಲ್ಲಿ ನಾವು ಭಯಭಕ್ತಿಯಿಂದ, ದೇವರು ಹೇಳ್ತಾನೆ ಫಿಯರ್ ನಾಟ್, ಭಯ ಪಡಬೇಡ, 365 ದಿವಸ ನಿನ್ನ ಜೊತೆಯಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಹೇಳ್ತಾರೆ? 365 ದಿವಸಗಳಲ್ಲಿ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ನಾವು ಭಯ ಪಡ್ತಾ ಇದ್ದೀವಿ. ಏನು ಭಯ ಪಡ್ತಾ ಇದ್ದೀವಿ? ಓ ದೇವರೇ, ನನಗೆ ಅದಾಯ್ತು, ನನ್ನ ದುಃಖ ಇದೆ, ನನ್ನ ನೋವಿದೆ, ನನ್ನ ಸಾಲ ಇದೆ, ನಾನು ಏನು ಮಾಡಲಿ? ಹಲ್ಲೆಲೂಯಾ. ಅದಕ್ಕೆ ಭಯ ಪಡಬೇಡ, ಅದಕ್ಕೆ ಭಯ ಪಡಬೇಡ. ಅದು ಭಯ ಪಡಿಸೋದು ಯಾರು? ಸೈತಾನನು. ಏನ್ರಿ? ಭಯ ಪಡಿಸೋನು ಸೈತಾನನು. ನೀನು ಭಯ ಪಟ್ರೆ ಅನೇಕ ಜನರು ಸೋತೋಗ್ತಾರೆ. ಹಲ್ಲೆಲೂಯಾ. ಅನೇಕ ಜನರು ಏನಾಗ್ತಾರೆ? ಸೋತ್ ಹೋಗ್ತಾರೆ. ಸೋತ್ಲಿಕ್ಕೆ ಸಮಯ ಕೊಡಬೇಡ್ರಿ. ದೇವರ ವಾಕ್ಯದಲ್ಲಿ ಬೆಳೀರಿ. ದೇವರು ಹೇಳ್ತಾರೆ ನೀವು ದೇವರ ವಾಕ್ಯದಲ್ಲಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ದೇವರೇ ಓ ಕರ್ತನೇ ನಿನ್ನ ಕೃಪೆ ಮಾತ್ರ ನನಗೆ ಸಾಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಕೃಪೆ ಮಾತ್ರ ಸಾಕು. ನಿನ್ನ ಕೃಪೆಯಲ್ಲಿ ಅದು ಬಾಧುತ್ತೇನೆ. ಚಪ್ಪಾಳೆ. ನಿನ್ನ ಕೃಪೆ ಮಾತ್ರ ನನಗೆ ಸಾಕು. ನಿನ್ನ ಅಭಿಷೇಕ ನನಗೆ ಸಾಕು. ನಿನ್ನ ಬಲ ನನಗೆ ಸಾಕು. ನಿನ್ನ ವಾಕ್ಯ ನನಗೆ ಸಾಕು. ಯಾಕಂದ್ರೆ ಹದ್ದಿಗೆ ಬರುವ ಯೌವನ ಅದು ದೇವರ ಕೊಡುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಮಂದಿ ನಂಬ್ತೀರಿ? ಹದ್ದಿಗೆ ಬರುವ ಯೌವನ ನಮಗೆ ಕೊಡ್ತಾರೆ ದೇವರು. ಹದ್ದಿಗೆ ಬರುವ ಯೌವನ ನನಗೆ ಕೊಡ್ತಾರೆ. ಯಾಕಂದ್ರೆ ಬಲ ನನಗೆ ಸಾಲದು. ನಮ್ಮ ಬಲ ನಮಗೆ ಸಾಲದು. ಆದ್ರೆ ದೇವರ ಬಲವನ್ನ ಕೊಡುವಾಗ ಅದು ಆತ್ಮದಿಂದ ದೇವರ ಅಭಿಷೇಕ ನಮ್ಮ ಮೇಲೆ ಇಳಿದು ಬರ್ತದೆ. ಆ ಅಭಿಷೇಕ ನಿನ್ನಲ್ಲಿ ಬೇಕು. ಹಲ್ಲೆಲೂಯಾ. ಅಭಿಷೇಕ ನಮ್ಮಲ್ಲಿ ಬೇಕು ನನ್ನ ಪ್ರಿಯರೇ. ಅಭಿಷೇಕ ಇಲ್ಲದೆ ಸುಮ್ಮನೆ ಪ್ರಾರ್ಥನೆ ಮಾಡ್ತದೆ. ಹಲ್ಲೆಲೂಯಾ, ಸ್ತೋತ್ರ 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 ಅಲ್ಲ, ಅಲ್ಲ ಪ್ರಾರ್ಥನೆ. ಅಪ್ಪ ನಾನು ನಿನ್ನಲ್ಲಿ ಬರಬೇಕಪ್ಪ. ಯೋಹಾನ 15:7 ದೇವರ ವಾಕ್ಯ ಹೇಳ್ತದೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡರೆ. ಹೇಳ್ತಾನೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡರೆ. ವಾಕ್ಯದಲ್ಲಿ ನೆಲೆಗೊಳ್ಳುವುದು ಯಾವ ತರ? ವಾಕ್ಯದಲ್ಲಿ ಯಾವ ತರ ಆಳವಾಗಿ ನಾವು ಬದುಕಬೇಕು? ವಾಕ್ಯವನ್ನ ನಾವು ಪ್ರಾರ್ಥಿಸ್ತಾ ಇರಬೇಕು. ವಾಕ್ಯವನ್ನು ತೆಗೆದು ಧ್ಯಾನಿಸ್ತಾ ಇರಬೇಕು. ಯಾವ ತರ ಧ್ಯಾನ ಮಾಡಬೇಕು? ವಾಕ್ಯ ತಗೋಬೇಕು. ಸ್ವಾಮಿ ನಿನ್ನ ವಾಕ್ಯವು ನನ್ನಲ್ಲಿ ಬರಲಿ. ಸ್ವಾಮಿ ನನ್ನ ಜೊತೆ ನೀನು ಬಾ ಸ್ವಾಮಿ. ಹಲ್ಲೆಲೂಯಾ. 365 ದಿವಸ ನನ್ನ ದೇವರು ಬೈಬಲಲ್ಲಿ ಬರೆದಿದೆ. 366 ದಿವಸ ನಾವು ನಿನ್ನ ಸಂಗಡ ಇರುತ್ತೇವೆ. ಎಷ್ಟು ಬರ್ತಿದ್ದಾರೆ? 365 ದಿವಸ ದೇವರು ಏನ್ ಬರ್ತಿದ್ದಾರೆ? ಫಿಯರ್ ನಾಟ್, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಹೊಡೆ ಚಪ್ಪಾಳೆ. ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನೊಂದಿಗಿದ್ದೇನೆ. ಹೇಳ್ರಿ, ದೇವರು ನನ್ನ ಜೊತೆ ಇದ್ದಾನೆ. ಹೇಳ್ರಿ, ದೇವರು ನನ್ನ ಜೊತೆ ಇದ್ದಾನೆ. ಯೇಸು ನನ್ನ ಜೊತೆ ಇದ್ದಾನೆ. 10,000 ಜನ ಬಿದ್ರು, ಸತ್ರು, ನನಗೇನು ತಟ್ಟದು. ಹಲ್ಲೆಲೂಯಾ. ನೋಡ್ರಿ, ಜನ ಇನ್ನ ಬೆಕ್ಕದಂತಾರೆ. ಅವ್ನ ಅಲ್ಲಿ ಹೋದ, ಏನು ಹೋಯ್ತು, ದೇವ್ರ ಬಿಟ್ಟು ಏನ್ ವಿಚಾರ ಮಾಡ್ಬೇಡಿ. ನನ್ನ ದೇವರಿದ್ದಾನೆ. ಹೇಳ್ರಿ, ನನ್ನ ದೇವರಿದ್ದಾನೆ. ನನಗೆ ದೇವರಿದ್ದಾನೆ. ನನಗೆ ಯೇಸುವಿದ್ದಾನೆ. ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ನನಗೆ ಯೇಸುವಿದ್ದಾನೆ. ನನಗೆ ಯೇಸುವಿದ್ದಾನೆ.
ಎಲ್ಲ ಜನರು ಹೋಗ್ತಿರ್ಬೋದು, ನನ್ನ ಆಸ್ತಿ ಹೋಗ್ತಿರ್ಬೋದು, ನನ್ನ ಮನೆ ಹೋಗ್ತಿರ್ಬೋದು, ನನ್ನ ನೌಕರಿ ಹೋಗ್ತಿರ್ಬೋದು, ನನ್ನ ಹೆಂಡತಿ ಹೋಗ್ತಿರ್ಬೋದು, ನನ್ನ ಗಂಡ ಹೋಗ್ತಿರ್ಬೋದು, ನನ್ನ ಮನೆ ಮಕ್ಕಳು ಬಿಟ್ಟು ಹೋಗಿರ್ಬೋದು, ಆದ್ರೆ ಏಸು ನನ್ನ ಬಿಡೋದಿಲ್ಲ. ಒಳ್ಳೆ ಚಪ್ಪಾಳೆ ದೇವರಿಗೆ. ಏಸು ಮಾತ್ರ ನಾನು ನಿನ್ನನ್ನು ಬಿಡುವುದಿಲ್ಲ. ಇಬ್ರಿಯ 5:5 ಹೇಳ್ತದೆ, ನಾನು ನಿನ್ನ ಎಂದಿಗೂ ತೊರೆಯುವುದಿಲ್ಲ, ನಾನು ನಿನಗೆ ಎಂದಿಗೂ ಕರೆಯುವುದಿಲ್ಲ. ಯೇಸು ಸ್ವಾಮಿ ಯಾವಾಗಲೂ ನಿನ್ನ